ಉಸ್ತುವಾರಿ ಅಧ್ಯಕ್ಷರಾದಂಥ ನಾಗರಾಜ್ ಅವರೇ, ಅದೇ ರೀತಿಯಾಗಿ ಶಿಕಾರಿಪುರ ತಾಲೂಕಿನ ಅಧ್ಯಕ್ಷರಾದಂಥ ಅಶೋಕಣ್ಣ ಅವರೇ, ನ್ಯಾಮತಿ ಅಧ್ಯಕ್ಷರಾದಂಥ ಷಡಾಕ್ಷರಗುಡ್ಡವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಂಘದ ಎಲ್ಲ ಹಳೆಯ ಅಂಗಡಿಯ ಎಲ್ಲ ನಮ್ಮ ವೃತ್ತಿ ಬಾಂಧವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರೇ, ವೃತ್ತಿ ಬಾಂಧವರೇ, ನಮ್ಮ ಸ್ನೇಹಿತರೆ, ಈಗಾಗಲೇ ನಾವು ತಿಳಿಸಿದಂತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ರೇಣುಕಾ ಸ್ವಾಮಿ ಬಂದೋಗಿದ್ದಾರೆ. ಶಾಸಕರು ಬರ್ಬೇಕಾಯಿತು, ಕೆಲವೊಂದು ಕಾರ್ಯಕ್ರಮಗಳು ನಿಮಿತ್ತ ಬರೋಕ್ಕಾಗಿರಲ್ಲ. ಯಾಕೆ ಇಂಥ ಕಾರ್ಯಕ್ರಮಗಳು ರಾಜಕಾರಣಿಗಳು ಬರಲ್ಲ ಒಂದಂಟೆ ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಯಾರು ಬರಲ್ಲ. ಯಾಕಪ್ಪ ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟಿರ್ತಂದರೆ ಎಲ್ಲ ರಾಜಕಾರಣಿಗಳು ಬರಲೇಬೇಕು. ನಮ್ಮ ಶಾಮೀನಾ ಸಂಘದಲ್ಲಿ ಎಲ್ಲ ಸಂಘಗಳಲ್ಲಿ ಅವರದೇ ಸಮಾಜ ಇರುತ್ತೆ, ಆದರೆ ನಮ್ಮ ಸಂಘದಲ್ಲಿ ಮಾತ್ರ ಹಿಂದೂ, ಮುಸ್ಲಿಂ, ಕ್ರೈಸ್ತ ಎಲ್ಲರೂ ಸೇರಿರ್ತಕ್ಕಂಥ ಸಂಘ ಇರ್ತಂದರೆ ಅದು ಶಾಮೀನಾ ಸಂಘ. ನಮ್ಮಲ್ಲಿ ಜಾತಿ ಭೇದ ಇಲ್ಲ. ಎಲ್ಲರೂ ನಾವು ಈ ವೃತ್ತಿ ಬಾಂಧವರು, ಈ ವೃತ್ತಿಗೋಸ್ಕರ ಓಡಾಡಿರೋರು, ಕೆಲಸ ಮಾಡಿರೋರು, ಇದರಿಂದ ದುಡ್ಕೊಂಡು ನಾಲ್ಕು ಅನ್ನದಿಂದ 4-5 ಜನ ಕೆಲಸವನ್ನು ಸಾಕುವಂಥ ಶಕ್ತಿ ಇರತಕ್ಕಂಥ ನಮ್ಮ ಶಾಮೀನಾ ವೃತ್ತಿ. ನಾವೆಲ್ಲರೂ ಶಾಮೀನಾ ಸಂಘದಲ್ಲಿ ಇರಬೇಕಪ್ಪ. ಸಂಘಟನೆ ಯಾಕೆ ಮಾಡ್ಬೇಕಪ್ಪ ಅಂದರೆ ಒಗ್ಗಟ್ಟಿರಬೇಕು. ಯಾವುದೇ ಒಂದು ರಾಜಕಾರಣಿ ಆಗಲಿ, ಬೇರೆ ಆಗಲಿ, ಅಧಿಕಾರಿಗಳಾಗಲಿ ನಮ್ಮ ಮಾತು ಕೇಳ್ತಾರಪ್ಪ ಅಂದರೆ ಒಂದು ಸಂಘಟನೆ ಇದ್ದರೆ ಆ ಸಂಘಟನೆಗೆ ಒಂದು ಬೆಲೆ ಇರ್ತದೆ. ಹಾಗಾಗಿ ನಾವೆಲ್ಲರೂ ಒಂದು ಸಂಘಟನೆ ಇರಬೇಕು. ಕೆಲವರು ಹೇಳ್ತಾರಪ್ಪ, ಏನು ಬಿಡಪ್ಪ ಇದು ಸಂಘದಿಂದ ಏನೈತಿ, ಕೆಲವರು ಭಾಳ ಜನ ಮಾತಾಡಿದ್ದಾರೆ. ಆದರೆ ಅವೆಲ್ಲ ಮಾತಾಡೋಕ್ಕಷ್ಟೇ ಸೀಮಿತ. ಸಂಘದಾಗಿದ್ದು ನಾವೆಲ್ಲರೂ ಒಂದೊಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹೋದರೆ, ಅಧಿವೇಶನ ಮಾಡಿದರೆ ಆ ಜಿಲ್ಲೆಯಲ್ಲಿ ಯಾವ ಅಂಗಡಿ ಮಾಲೀಕರಿದ್ದಾರೆ, ಈ ಜಿಲ್ಲೆಯಲ್ಲಿ ಯಾವ ಅಂಗಡಿ ಮಾಲೀಕರಿದ್ದಾರೆ, ಬೇರೆ ರಾಜ್ಯದಿಂದ ಯಾವ ಅಂಗಡಿ ಬರ್ತಾವೋ, ಎಲ್ಲರೂ ನಮ್ಮ ವಿಶ್ವಾಸ ಬೆಳೀತದೆ. ನಾವಿಲ್ಲಿ ಹೊನ್ನಾಳಿಗೆ ಕುಂದರೆ ಯಾರು ನಮ್ಮ ಸ್ನೇಹಿತರು ಪರಿಚಯ ಆಗಲ್ಲ ಅಂಗಡಿಯವರು. ನಾವು ಎಲ್ಲ ಅಂಗಡಿಯಲ್ಲಿ ಅಡ್ಡಾಡಿದರೆ, ಎಲ್ಲ ಅಂಗಡಿಗಳು ಹೋದರೆ ಅಲ್ಲಿರೋ ಸ್ನೇಹಿತರ ಅಂಗಡಿ ಆಗಿರ್ಬೋದು, ನಮ್ಮದೇ ಅಂಗಡಿ ಆಗಿರ್ಬೋದು, ವೀರೇಶನಂದ ಆಗಿರ್ಬೋದು, ಪ್ರಭುಂದಾಗಿರ್ಬೋದು, ಒಬ್ಬರೊಬ್ಬರು ಅಣ್ಣ ಸ್ನೇಹಿತ ಬೆಳೀತೈತಿ. ದಾವಣಗೆರೆ ಏನೋ ಒಂದು ಕಾರ್ಯಕ್ರಮ ಇತ್ತಂದರೆ ಇಂಥ ಅಂಗಡಿ ಇರ್ತಂದರೆ ದಯಮಾಡಿ ಹಣ ಇಂಥದ್ದು ಮಾಡಬೇಕಣ್ಣ ಅಂತಂದ್ರು ನಿನ್ನ ಸ್ನೇಹ ವಿಶ್ವಾಸಕ್ಕೆ ತಗೊಂಡು ಒಬ್ಬ ಮಾಡಿಕೆ ಅಂತಾರೆ. ಇದು ನಮ್ಮಲ್ಲಿ ಸಂಘಟನೆ ಅನ್ನೋದಕ್ಕೆ ಒಂದು ಸ್ನೇಹ ಬಾಂಧವ್ಯ. ನಾವೆಲ್ಲರೂ ಒಂದು ಸಂಘಟಿತರಾಗಿದ್ದರೆ ಮಾತ್ರ ನಮ್ಮವೆಲ್ಲರೂ ಮಾತು ಕೇಳ್ತಾರೆ. ಆದರೆ ವ್ಯವಹಾರ ಮಾಡ್ಬೇಕಾರೆ ಮಂಜುನಾಥ್ ಹೇಳ್ದಂಗೆ ರೇಟ್ ಕಮ್ಮಿ ಅದೇ ಅಂತೇಳಿ ಯಾವುದೂ ಮಾಡಬಾರ್ದು. ರೇಟ್ ಎಲ್ಲ ಸಹಜ. ಅವ್ರು ಏನೇ ಮಾಡ್ತಾರಪ್ಪ, ಪಾರ್ಟಿಗಳು ಏನೇ ಅಂತಾರೆ, ನಾವು ಸ್ವಲ್ಪ ಹುಷಾರಾಗಿದ್ದು ಕೆಲಸ ಮಾಡ್ಕೊಂತ ಹೋದರೆ ತುಂಬ ಚೆನ್ನಾಗುತ್ತೆ. ಅದೇ ರೀತಿಯಾಗಿ ಕಾರ್ಮಿಕರಿಗೆ ಒಂದು ಅಸಂಘಟಿತ ಕಾರ್ಮಿಕರ ವಲಯದಿಂದ ಬೇರೆ ಒಂದು ಆ್ಯಪ್ ಬಂದಿದೆ. ದಯಮಾಡಿ ಮಂಜುನಾಥ ನಂಬರ್ ಇದೆಯಲ್ಲ, ಆ ಆ್ಯಪಲ್ಲಿ ನೀವು ಕಾರ್ಮಿಕರ ಕಾರ್ಡ್ ಮಾಡಿಸ್ಕೋಬೋದು. ಇದನ್ನು ರೀಸೆಂಟಾಗಿ ಸಂತೋಷ್ ನಾಡ್ ಅವರು ನಮ್ಮ ಶಾಮೀನಾ ಸಂಘದವ್ರನ್ನ ಶಾಮೀನ್ ಆಗಿರ್ಬೋದು, ಲೈಟಿಂಗ್ ಆಗಿರ್ಬೋದು, ಕಾರ್ಮಿಕರಿಗೆ ಒಂದು ಸಂಘಟನೆ ಕಾರ್ಡ್ ಕೊಡ್ತಿದ್ದಾರೆ. ಅದನ್ನು ಕೆಲವರಿಗೆ ಯಾರಿಗೂ ಗೊತ್ತಿಲ್ಲ, ಭಾಳ ಜನಕ್ಕೆ. ಆ ನಂಬರು ಎಪಿಕ್ ಕೋಡ್ ಕೊಡ್ತಾರೆ. ನೀವು ಇಲ್ಲೆಲ್ಲಿ ಆಧಾರ್ ಕಾರ್ಡ್ ಮಾಡ್ತಾರಲ್ಲ ಅಂಥ ಜಾಗದಾಗ ಹೋದರೆ ಆ ನಂಬರ್ ಹೊಡೆದವ್ರು ಹೇಳಿದ್ರೆ ನಿಮ್ಮ ಅಂಗಡಿ ಅಡ್ರೆಸ್ ಕೇಳ್ತದೆ, ಕೆಳಗಡೆ ಎಲ್ಲಿ ವೃತ್ತಿ ಮಾಡ್ತಿದ್ರದು ಏನು ಅಂತ ಕೇಳುತ್ತೆ. ಅದು ಹೊಡೆದು ನೀವು 2 ಫೋಟೋ ಹಾಕಿದರೆ ನೀವು ಒಂದು ಕಾರ್ಮಿಕ ಕಾರ್ಡ್ ಬರುತ್ತೆ. ನಮ್ಮ ಶಾಮೀನಾ ಸಂಘ ವೃತ್ತಿ ಬಂದ ನಿಮ್ಮ ಅಂಗಡಿಯಲ್ಲಿ 2 ಇರಲಿ 3 ಇರಲಿ, ಆ ಹುಡುಗಿಗೆ ಆ ಕಾರ್ಡ್ ಮಾಡಿಸ್ಕೊಡ್ರಿ. ಪ್ರತಿಯೊಂದಕ್ಕೂ ಆ ಕಾರ್ಡಿಗೆ ನಮ್ಗೆ ಅವಶ್ಯಕತೆ ಇದೆ. ದಯಮಾಡಿ ಇದನ್ನು ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಹಣ ಏನೋ ಮುಂದೆ ಅನಾಹುತ ಆಯ್ತು, ನಮ್ಗೆ ಏನೋ ಆಗಲಿಲ್ಲ ಅನ್ನೋದಕ್ಕಿಂತ ಸರ್ಕಾರದಿಂದ ಅವ್ರಿಗೆ ಬೆನಿಫಿಟ್ ಐತಿ. ಕಟ್ಟಡ ಕೂಲಿ ಕಾರ್ಮಿಕರಿಗೆ ಹೆಂಗಿತ್ತು ಅದೇ ರೀತಿಯಾಗಿ ಸ್ವಾವಲಂಬಿಯೊಳಗೆ ನಮ್ಮದು ಒಂದು ಅದನ್ನು ಕಾರ್ಡ್ ಒಳಗೆ ಸೇರಿಸಿದ್ದಾರೆ. ನನ್ನ ರೀಸೆಂಟಾಗಿ ಅದು ಆಗಿದೆ. ಇದನ್ನು ನಾವು ದಾವಣಗೆರೆ ಅಧಿವೇಶನದಲ್ಲಿ 2 ಟೈಮ್ ಹೇಳಿದ್ದೀವಿ. ಕೆಲವರು ಏನು ಮಾಡ್ತಾರೆ, ನಾವೇನಾದ್ರು ಅಧಿವೇಶನ ಕರ್ಕೊಂಬಂದು ಇದ್ರ ಬಗ್ಗೆ ತಿಳಿಸಿ ಹೇಳ್ಬೇಕಾದ್ರೆ ಕೂರಲ್ಲ, ಯಾರು ಮಾತು ಕೇಳಲ್ಲ. ಕೇಳಿದ್ರೆ ಅವ್ರು ಗೊತ್ತಾಗುತ್ತೆ. ರೀಸೆಂಟಾಗಿ ಪ್ರತಿಯೊಂದು ತಾಲೂಕುಗಳಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಆ ಕಾರ್ಡ್ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಮೈಸೂರು ಫುಲ್ ಎಲ್ಲ ಅಂಗಡಿ ಮಾಲೀಕರು ಮಾಡಿಸಿದ್ದಾರೆ. ನನ್ನ ಅಂಗಡಿಯಲ್ಲಿ 2 ಕಾರ್ಮಿಕರಿದ್ರೆ 2 ಅವ್ರಿಗೆ ಮಾಡಿಸ್ಕೊಡ್ರಿ ಕಾರ್ಡ್. ಅದ್ರದ್ದು ಏನು ₹1 ಖರ್ಚಾಗಲ್ಲ. ದಯಮಾಡಿ ಅದು ನಂಬರ್ನ ನಮ್ಮ ಮಂಜಣ್ಣ ಕೊಡ್ತಾರೆ, ಪ್ರಧಾನ ಕಾರ್ಯದರ್ಶಿಗಳು. ಆ ಎಪಿಕ್ ನಂಬರ್ ಅವನ್ನೆಲ್ಲ ಕೊಡ್ತಾರೆ. ಅದನ್ನು ತಗೊಂಡು ನೀವು ಕಂಪ್ಯೂಟರ್ ಹೊಡೆದ್ರೆ ಅದು ಬರುತ್ತೆ ಇಮಿಡಿಯೇಟ್ಲಾಗಿ. ಅದು ಕೇಳುವಂಥ ದಾಖಲೆ
ಡಾಕ್ಯುಮೆಂಟ್ಸ್ ನೀವು ಒದಗಿಸಿದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಅಂಗಡಿ ಅಡ್ರೆಸ್ ಆಗಿರ್ಬೋದು, ಅವೆಲ್ಲ ಇರಬೇಕು. ದಯಮಾಡಿ ಯಾರೇ ಒಂದು ಅಂಗಡಿ ಮಾಲೀಕರು ಇರ್ಬೇಕಾರ ನೀವು ಇಲ್ಲಿ ಪಟ್ಟಣ ಪಂಚಾಯತಿ ಆಗಿರ್ಬೋದು, ನಗರಸಭೆ ಆಗಿರ್ಬೋದು, ಏನೇ ಆಗಿರಲಿ ಸ್ಥಳೀಯದ ಒಂದು ಲೈಸೆನ್ಸ್ ಪಡ್ಕೊಳ್ರಿ. ಇದರಿಂದ ನಮಗೆ ಮುಂದೆ ಭಾಳ ಬೆನಿಫಿಟ್ ಐತಿ. ಕೆಲವರು ಯಾವ್ದಾದ್ರು ಒಂದು ನಗರಸಭೆ ಆಗಿರಲಿ ಲೈಸೆನ್ಸ್ ತಗೊಂಡಿರಲ್ಲ, ಒಂದು ಮಂಡಲ ಪಂಚಾಯತ್ ಆಗಿರ್ಬೋದು ಲೈಸೆನ್ಸ್ ಇರಲ್ಲ, ಗ್ರಾಮ ಪಂಚಾಯತ್ ಆಗಿರುತ್ತೆ ಒಂದು ಅಂಗಡಿಗೆ ಲೈಸೆನ್ಸ್ ಇರಲ್ಲ. ದಯಮಾಡಿ ಎಲ್ಲರೂ ಒಂದೊಂದು ನೀವೊಂದು ಅಂಗಡಿಯಿಂದ ಒಂದು ಪಂಚಾಯತಿಯಿಂದ ಆಗಲಿ ಲೈಸೆನ್ಸ್ ತಗೊಳ್ರಿ, ನಗರಸಭೆಯಿಂದ ಲೈಸೆನ್ಸ್ ತಗೊಳ್ರಿ, ಮಹಾನಗರ ಪಾಲಿಕೆ ಇದ್ದರೆ ಮಹಾನಗರ ಪಾಲಿಕೆಯಿಂದ ಲೈಸೆನ್ಸ್ ತಗೋಬೇಕು. ನಿಮಗೆ ಅಧಿಕೃತವಾದಂಥ ಲೈಸೆನ್ಸ್ ಇರಬೇಕು. ಯಾಕಪ್ಪ ಅಂದರೆ ಇವೆಲ್ಲ ಕಾರ್ಮಿಕರ ಕಾರ್ಡ್ಗಳಿಗೆ ನಾಳೆ ಏನೋ ಒಂದು ನನ್ನ ಅಂಗಡಿ ಬೆಂಕಿ ಆಯ್ತು, ಅನಾಹುತ ಆಯ್ತು, ಯಾರು ಏನೋ ಆಗಲಿಲ್ಲ ಅನ್ನೋದಕ್ಕಿಂತ ಆ ಲೈಸೆನ್ಸ್ ಇದ್ದು ಅಂಗಡಿಗೆ ಏನಾರು ಅನಾಹುತ ಆತಂದರೆ ಸರ್ಕಾರದಿಂದ ಆ ಕಾರ್ಮಿಕ ಏನಾರು ತೊಂದರೆ ಆತಂದರೆ ನಿಮ್ಮ ಕೈಯಿಂದ ಹೋಗ್ಲಾರ್ದೆ ಸರ್ಕಾರದಿಂದ ಅವ್ರಿಗೆ ಕೊಡೋದಕ್ಕೆ ಪವರ್ ಇರುತ್ತೆ. ಅವಾಗ ನಿಮಗೆ ಸ್ವಲ್ಪ ಧೈರ್ಯ ಇರ್ತದೆ. ಇಲ್ಲಿ ಯಾಕಂದರೆ ಯಾರು ದೊಡ್ಡ ದೊಡ್ಡ ಶ್ರೀಮಂತಗಳೆಲ್ಲ ನಾವ್ಯಾರು ಫಸ್ಟ್ ಒಂದು ಅಂಗಡಿ ಕೆಲಸ ಮಾಡಿರ್ತೀವಿ, ಆಮೇಲೆ ಅದನ್ನು ದುಡ್ಕೊಂಡು ನಮ್ಮದೇ ಆದಂಥ ಏನಾರ ಸಾಲ ಸೂಲ ಮಾಡಿ ಒಂದು ಶಾಮಿನ ಅಂಗಡಿ ಮಾಡ್ತೀವಿ, ಅದರಿಂದ ದುಡ್ಡು ಬಂಡವಾಳ ಹಾಕ್ತೀವಿ, ಮುಂದೆ ಬೆಳೆಸ್ಕೊಂತ ಹೋಗ್ತೀವಿ. ಕೆಲವೊಂದು ಅಂಗಡಿಗಳಿಗೆ ಏನಾಗ್ಬಿಡುತ್ತೆ, ಒಂದೊಂದು ಕಡೆ ದಾವಣಗೆರೆ ಹತ್ರ ಅರ್ಕಡಿ ಹತ್ರ ಒಂದು ಅಂಗಡಿ ಬೆಂಕಿನ ಹತ್ತೋಗ್ಬಿಟ್ಟು ಫುಲ್ ಇಡೀ ಸುಟ್ಟೋತು. ಆದರೆ ಅವನಿಗೆ ಅವಾಗ ನಾರ್ತ್ ಕರ್ನಾಟಕ ಸಂಘದಾಗಿದ್ದ, ಇಲ್ಲಪ್ಪ ನಮ್ಮ ಸಂಘದಾಗಿದ್ದಾರೆ ಇಲ್ಲೋ ಬಿಡ್ಲಿ ಅಂತೇಳಿ ನಾವು ಅವರಿಗೆ ಸಹಾಯ ಮಾಡೋಣ ಅಂತ ದಾವಣಗೆರೆಯಿಂದ ಬಿದ್ದು ಇಮಿಡಿಯೇಟ್ಲಿ ಬೆಂಕಿ ಬಿದ್ದ ತಕ್ಷಣವೇ ಆ ಸಂಘಕ್ಕೆ ಹೋದ್ವಿ, ನಾವು ನೋಡೋಣ ಏನಾಗಿದೆ ಏನಿಲ್ಲ ಅಂತೇಳಿ. ಅವ್ನು ಹಾಕಿರ್ತಕ್ಕಂಥ ಪಾತ್ರೆ ಅಷ್ಟು ಬೆಂಕಿ ಸುಟ್ಟೋಗಿತ್ತು. ಸಹಾಯ ಮಾಡೋಕೆ ನಾವೊಂದು ಹೆಲ್ಪ್ ಮಾಡೋಣ ಅಂತ ಹೋದರೆ ಅವನು ಅಲ್ಲಿರ್ತಕ್ಕಂಥ ಸಂಘಟನೆ ಒಳಗೆ ಇರಲಿಲ್ಲ. ಎಂಥ ದುರುದ್ದೇಶ ಅಂದರೆ ಆ ಹೊನ್ನಾಳಿ ಅರ್ಕಳ್ಳಿ ತಾಲೂಕಿನವರು ಅಡಗಲಿಯವರು, ಹಣ ನೀವು ಯಾರು ಒಂದು ರೂಪಾಯಿ ಕೊಡೋಂಗಿಲ್ಲ, ಅವ್ರು ನಮ್ಮ ಸಂಘದಾಗಿಲ್ಲ, ನಮ್ಮ ಸಂಘಕ್ಕೆ ಬರ್ತಾ ಇಲ್ಲ, ಅವನು ನೀವೇನು ಕೊಡೋಕೆ ಹೋಗ್ಬೇಡ್ರಿ. ನಾವು ರಾಜ್ಯ ಕಮಿಟಿಯಿಂದ ಒಂದು 2 ಲಕ್ಷ ರೂಪಾಯಿ ದುಡ್ಡು ಕೊಡೋಣ ಅಂತ ಹೋಗಿದ್ವಿ. ಇಡೀ ಆ ತಾಲೂಕು ಅಧ್ಯಕ್ಷರೇ ಅದು ಅಪೋಸ್ ಮಾಡಿಕೆ ಕುಂತು, ನೀವು ಅವನ ಸಂಘದಾಗಿಲ್ಲ, ಎದಕ್ಕೂ ಬರಲ್ಲ, ದಯಮಾಡಿ ಸಂಘಟನೆ. ಯಾಕೆ ಈ ಮಾತು ಹೇಳ್ತೀರಂದರೆ ಸಂಘಟನೆ ಒಳಗೆ ಜೊತೆಗಿತ್ತಂದರೆ ನಿಮಗೆ ರಾಜ್ಯ ಕಮಿಟಿ ನಿಮ್ಮ ಜೊತೆಗಿರುತ್ತೆ, ಜಿಲ್ಲಾ ಕಮಿಟಿ ನಿಮ್ಮ ಜೊತೆಗಿರುತ್ತೆ, ತಾಲೂಕಿನವರು ನೀವು ಜೊತೆಗಿರ್ತೀರಿ. ದಯಮಾಡಿ ಒಂದು ಸಂಘಟನೆ ಇರಬೇಕು. ಸಂಘಕ್ಕೆ ನಾವೇನು ಕೊಟ್ಟಿರೋದಕ್ಕಿಂತ ಸಂಘ ಜೊತೆಗೆ ನಾವೇನು ಮಾಡ್ತಾ ಇದ್ದೀವಿ, ಸಂಘ ಜೊತೆಗೆ ಏನದೀವಿ ನಾವು ತಿಳ್ಕೋಬೇಕು. ನೀನು ಏನೇ 1 ರೂಪಾಯಿ ಕೊಟ್ಟರು ಇದೇ ಕೊಟ್ಟರು ಸಂಘದಾಗಿರ್ತದೆ. ಸಂಘದಾಗ ನೀವು ಹೊನ್ನಾಳಿ ತಾಲೂಕು ಸಂಘಟನೆ ಮಾಡ್ಕೊಂಡಿರಿ, ನೀವು ಒಂದು ಅಂಗಡಿಗೆ ಇಷ್ಟಂತ ಮಾಡಿ ತಿಂಗಳ ಒಂದು ಸಂಘಕ್ಕೆ ತಿಂಗಳಿಗೆ ಒಂದು 500 ರೂಪಾಯಿ ಒಂದು ಅಂಗಡಿಯಿಂದ ನೀವು ಕಲೆಕ್ಟ್ ಮಾಡಿ ಇಟ್ಕೊಳ್ರಿ. ಸಂಘ ದುಡ್ಡು ಬೆಳೆಸ್ರಿ, ಆ ದುಡ್ಡು ಬೆಳಿಬೇಕದು. ಮತ್ತೆ ಏನಾದ್ರು ಅನಾಹುತ ಆದರೂ ನೀವು ಆ ಸಂಘದಿಂದ ಯಾರೋ ಒಂದು ಅಂಗಡಿ ನೀವೊಂದು ಕಮಿಟಿ ಮಾಡಿ ಕೂತ್ಕೊಂಡ್ರು, ಹಣ ಹೀಗಿದೆ, ಯಾರಿಗ ಅನಾಹುತ ಆಗೈತೆ ಅವ್ನಿಗೆ ಇಷ್ಟು ಕೊಡಬೇಕು, ಕೊಡ್ರಿ ಒಂದು 50,000 ರೂಪಾಯಿನೋ 1 ಲಕ್ಷ ನೀವು ತೀರ್ಮಾನ ಮಾಡಿರ್ತೀರಿ. ನೀವು ಕಾರ್ಯಕಾರಿ ಕಮಿಟಿ ಮೀಟಿಂಗ್ ಕೂತಿರ್ತೀರಿ, ನೀವು ತೀರ್ಮಾನ ಮಾಡಿ ಅದನ್ನೊಂದು ಮಾಡಿ ಒಂದು ಅಂಗಡಿ ಸಂಘಟನೆ ಕೊಡಬೇಕು. ಯಾರೋ ನಮ್ಮ ಸಂಘದಾಗ ಕೆಲಸ ಮಾಡಿರ್ತಾರೆ, ಅವನಿಗೇನೋ ಅನಾಹುತ ಆಗಿರ್ತದೆ, ತೀರ್ಕೊಂಡ ಹೋಗ್ಬೇಕು, 4-5 ಜನ ನಿಂತ್ಕೋಬೇಕು. ಯಾಕಪ್ಪ ಅಂದರೆ ಸಂಘ ನಮ್ಮ ಬೆನ್ನೆಲುಬಾಗಿ ಬಂದು ನಿಂತಂತೇಳಿ ಅವನಿಗೊಂದು ಧೈರ್ಯ ಇರ್ತದೆ, ಅವ್ರ ಫ್ಯಾಮಿಲಿಗೆ ಒಂದು ಧೈರ್ಯ ಇರ್ತದೆ. ಒಂದು ತೀರ್ಕೊಂಡ 5,000 10,000 ಅವ್ರಿಗೆ ಕೊಟ್ಟು ನೀವು ಮುಂದೆ ಇದೆಲ್ಲ ಕಾರ್ಯ ಮುಗಿಸ್ಯಾರಪ್ಪ, ಅದೇನೇನು ನೋಡೋಣ ಅಂತೇಳಿ ಒಂದು ಧೈರ್ಯ ಕೊಡೋದಾಗ ನಾವು ಕೆಲಸ ಆಗ್ಬೇಕು ನಮ್ಮ ಸಂಘಟನೆ ಒಳಗೆ. ಅವಾಗ ಏನಾಗತ್ತೆ, ಎಲ್ಲ ರಾಜಕೀಯ ವ್ಯಕ್ತಿಗಳು ಏನು ನೋಡಪ್ಪ ಅವೆಲ್ಲ ಸಂಘಟನೆ ಜೋರಿದ್ದಾರೆ, ಎಲ್ಲರೂ ಏನಾರು ಆದರೂ ಬರ್ತಾರೆ, ಅವ್ರದೇ ಆದಂಥ ಒಂದು ಸಂಘ ಐತಿ ಅನ್ನೋದು ಬೇರೆ ರೀತಿಯಾದ ಕಾರ್ಪೊರೇಟ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು ಮಾತಾಡೋಂಗಿರ್ಬೇಕು. ನಮ್ಮ ಸಂಘದಾಗೂ ಕಾರ್ಪೊರೇಟರ್ಗಳಿದ್ದಾರೆ, ನಗರಸಭೆ ಸದಸ್ಯರುಗಳಿದ್ದಾರೆ, ಜಿಲ್ಲಾ ಪಂಚಾಯತಿ ಸದಸ್ಯರುಗಳಿದ್ದಾರೆ. ನಿಮ್ಮ ವೈಯಕ್ತಿಕ ವೃತ್ತಿ ಅದು, ರಾಜಕಾರಣ ಇದು ದಂಧೆ ಬೇರೆ, ರಾಜಕಾರಣ ಬೇರೆ. ಅದು ರಾಜಕಾರಣ ದಂಧೆಯಿಂದ ಹೊರಗಿರ್ಬೇಕು. ಅದು ನಾವೆಲ್ಲ ಇಲ್ಲಿ ಸೇರಿದಾಗ ಜಾತಿ ಭೇದ ಇದ್ದಂಗೆ ನಾವೆಲ್ಲರೂ ಒಂದೇ ಸ್ನೇಹಿತರಾಗಿ ಒಂದೇ ಅರ್ಥಗಳಾಗಿ ನಾವು ಇಲ್ಲಿ ಕಮಿಟಿಯಾಗಿರ್ಬೇಕು. ಹಂಗಾಗಿ ನಾವು ಯಾವುದೇ ಕಾರಣಕ್ಕೂ ಸಂಘಟನೆ ಬಗ್ಗೆ, ಸಂಘದ ಬಗ್ಗೆ ಎಲ್ಲಿ ಯಾರ ಬಗ್ಗೆಯೂ ಮಾತಾಡಬಾರ್ದು. ಇದು ನನ್ನ ವೈಯಕ್ತಿಕ ಅನಿಸಿಕೆ. ಸಂಘ ಮಾಡ್ಬೇಕಾದ್ರೆ ಅದು ಮಾಡ್ದಾರೆ ಗೊತ್ತು, ಅದು ನಡೆಸೋರೆ ಗೊತ್ತು, ಅವ್ರು ನೋವು ಏನೋ ಅಂತ ಗೊತ್ತು. ದಯಮಾಡಿ ದಾವಣಗೆರೆ ಜಿಲ್ಲೆಯಿಂದ ನಾವು ಸಣ್ಣದಾಗ ಸಂಘ ಬೆಳೆಸೋರು ಇವತ್ತು ನಾನು ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಬೇರೆ ಬೇರೆ ಜಿಲ್ಲೆಯವರು ಇವತ್ತು ಖುಷಿ ಪಡ್ತಾರೆ. ಯಾಕಪ್ಪ ಅಂದರೆ ಸಂಘಟನೆ ಒಳಗೆ ನಾವು ಬೆಳ್ಕೊಂಡು ಹೋದಂಗೆ, ನಾವು ಸಂಘದಾಗ ನಾವು ಮಾತಾಡೋ ರೀತಿ ಹಂಗೆ ಬೇರೆ ಬೇರೆ ನಾವು ನಡ್ಕೊಳ್ಳೋ ರೀತಿ ಮೇಲೆ ನಿಮಗೆ ಒಂದು ಸ್ಥಾನಮಾನ ಸಿಗ್ತದೆ. ನಮ್ಮದೇ ಒಂದಂಥ ಒಂದು ಸಂಘ ಇದ್ದರೆ ಎಲ್ಲರೂ ನಮಗೆ ಮಾತು ಕೇಳ್ತಾರೆ,
ನಿಮ್ಮ ನಗರಸಭೆ ಯಾವುದೋ ಒಂದು ಆರ್ಡರ್ ಮಾಡ್ತೀರಿ, ಅದಕ್ಕೆ ಯಾರೋ GST ಹಾಕಿರ್ತಾರೆ, ನೆಕ್ಸ್ಟ್ ನಿಮಗೆ ಟೆಂಡರ್ ಕೊಡ್ತಾರೆ, ಓಡಾಡ್ಬೇಕು, ಅವ್ರ ಹತ್ರ ಕುತ್ಕೊಂಡು ಮಾತಾಡ್ಬೇಕು. ಇಲ್ಲ ನೀವು ಹಿಂಗೆ ಆಗಿದೆಯಾ, ಅವ್ರಿಗೆ ಕೊಡ್ರಿ ಸಂಘಟನೆಯಿಂದ, ಯಾಕೆ ತೊಂದರೆ ಆಗಿಲ್ಲ ಅಂತೇಳಿ ಸಂಘದವ್ರು ಹೋಗಿ 4-5 ಜನ ಮಾತಾಡಿದ್ರೆ ಅವರು ಅಧಿಕಾರಿಗಳು ಮಾತು ಕೇಳ್ತಾರೆ, ಬಿಡಪ್ಪ ಪರವಾಗಿಲ್ಲ ಅವ್ರು ಸಂಘದವ್ರೆ, ಅವ್ರಿಗೇನು ತೊಂದರೆ ಆಗಿಲ್ಲ ಮಾಡೋಣ ಅಂತ ಈ ಮನೋಭಾವನೆ ಬರುತ್ತೆ. ಬಿಸ್ನೆಸ್ ಮಾಡೋಕೆ ರೇಟ್ ವ್ಯತ್ಯಾಸ ಸಹಜ, ಆದರೆ ಅತಿ ಕೆಳಗಡೆ ಮಾತು ನಾವು ಸುಮ್ಮನೆ ಇನ್ನೊಬ್ಬರಿಗೆ ದಾರಿ ಮಾಡಿಕೊಟ್ಟಂಗೆ. ಪಾರ್ಟಿಗೆ ಗೊತ್ತೇ ಇರಲ್ಲ ಇದ್ರ ಬಗ್ಗೆ ಏನಂತೇಳಿ. ಈಗ ಫಸ್ಟ್ ಎಲ್ಲ ನ್ಯಾಚುರಲ್ ಹೂವು ಹಾಕ್ತಿದ್ವಿ, ಈಗೆಲ್ಲ ಪ್ಲಾಸ್ಟಿಕ್ ಹೂವು ಬಂದವು. ನ್ಯಾಚುರಲ್ ಹೂವು ರೇಟೇ ಪ್ಲಾಸ್ಟಿಕ್ ಹೂವು ರೇಟಿಗೆ ಜನ ಕೊಡ್ತಾರೆ, ಆದರೆ ನಾವು ಮಾಡುತ್ತೇ ಇಲ್ಲ. ನಾವು ಕಾಂಪಿಟೇಷನ್ಗೆ ಹೋಗ್ತೀವಿ. ಅವೆಲ್ಲ ಮಾಡೋದಕ್ಕಿಂತ ನಾವೆಲ್ಲರೂ ಸೇರಿ ಈಗ ನೂತನವಾಗಿ ಅಣ್ಣರು ಹೇಳಿದ್ರು 3 ಟೈಮ್ ಮಾಡಿದ್ವಿ ಸಂಘ, ಆಗಲಿಲ್ಲ, ಇದು 3ನೇ ಟೈಮ್ ಸಕ್ಸಸ್ ಆಗಿದೆ ಅಂತ ಹೇಳಿ. ನಾವು ಪ್ರಯತ್ನ ಪಡಲೇಬೇಕು. ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೆ 1 ಟೈಮ್ ಕೈ ಕೊಡ್ತದೆ, 2 ಟೈಮ್ ಕೈ ಕೊಡ್ತದೆ, 3ನೇ ಟೈಮ್ ಜನ ಸೇರ್ತಾರೆ. ಅವಾಗಾದರೂ ನಮ್ಮ ಸಂಘ ಹಾಕತ್ತೆ. ಸಂಘ ಆದಾಗ ನೀವೆಲ್ಲರೂ ಸೇರ್ಕೊಂಡು ಒಂದು ಅಂಗಡಿಗೆ ಇಷ್ಟಂತ ದುಡ್ಡು ಮಾಡಿ ಒಂದು ಸಂಘಟನೆ ಮಾಡ್ಕೊಂಡು ಆ ದುಡ್ಡು ಕೂಡಿಟ್ಕೊಂಡು ಅದನ್ನ ದುಡ್ಡು ಬೆಳೆಸಿ ಒಂದು ಏನಾರ ನಿಮ್ಮ ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡು ಸ್ಥಳೀಯ ಶಾಸಕರ ಹತ್ರ ಹೋಗಿ, ಸರ್ ನೀವು ಏನಾರ ನಗರಸಭೆಯಿಂದ ಒಂದು CS ಐಟು ಎಂಥದೊಂದು ಕೊಡ್ರಿ, ಒಂದು ಸಭಾಭವನ ಕಟ್ಸ್ಕೋಬೇಕು ಅಂತ ನೀವೆಲ್ಲರೂ ಕೇಳಿದ್ರೆ ಅದಕ್ಕೊಂದು ಮಾನ್ಯತೆ ಇರುತ್ತೆ. ಅವಾಗ ಏನು ಮಾಡ್ತಾನೆ, ನೀವು ಒಬ್ಬರು ಕೇಳೋದಕ್ಕೂ ಇನ್ನೊಂದು 100 ಜನ ಹೋಗಿ ಕೇಳಿದ್ರೆ ಅವ್ನು MLA ಆಗ ಯೋಚನೆ ಮಾಡ್ತಾನೆ, ಜೊತೆ 100 ಅಂದರೆ 200 ಜನ ಅದಾರಪ್ಪ, ನನಗೆ ಓಟ್ ಹಾಕತ್ತೆ, ಒಂದು ಸೈಟ್ ಕೊಡಿಸ್ಬೋದು ಅಂತೇಳಿ. ಅವ್ರೇನು ಕೈದ ಕೊಡಲ್ಲ, ನಗರಸಭೆ ಅದು ಯಾವುದೋ ಒಂದು ಪಟ್ಟಣ ಪಂಚಾಯತ್ ಇದು ತಗೋಪ್ಪ ಆಯಿತು ಅಂತಾರೆ, ನಮಗೆ ಯಾವ್ದಂತ ಒಂದು ಜಾಗ ಕೊಡ್ತಾರೆ. ಅವಾಗ ಏನಾಗುತ್ತೆ, ಆ ದುಡ್ಡು ಕಟ್ಟೋಕ್ಕಾಗಲ್ಲ, ನೀವೇ ಅದರೊಂದು ಕಮ್ಮಿ ಮಾಡಿಸ್ಕೊಡ್ರಿ ಸರ್ಕಾರದಿಂದ ಅಂದರೆ 8 ಬಡ್ಡಿಯಾಗಿ ಕೊಟ್ಟಿರ್ತಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ಅಂತ CITB ನನ್ನ ಮೆಂಬರ್, ನಾನು ದಾವಣಗೆರೆ. ಆ CITB ಮೆಂಬರ್ ಒಂದು ಹಾಸ್ಟೆಲ್ಗೆ ಒಂದು ಸೈಟ್ ಕೊಟ್ವಿ, ಒಂದು ಸಮಾಜಕ್ಕೆ. ಅದು 6 ಕೋಟಿ ರೂಪಾಯಿ. ಸಿದ್ದರಾಮಯ್ಯ ಹತ್ರ ಹೋಗಿ ಓಡಾಡಿ ಮಾಡಿಸ್ಕೊಂಡು ಬರೀ 26 ಲಕ್ಷ ರೂಪಾಯಿಗೆ ಆ ಸೈಟ್ ಮಾಡ್ಕೊಂಡ್ರು ಆ ಕಮಿಟಿಯವರು. ಆವಾಗ ಅದನ್ನು ರಿಜಿಸ್ಟರ್ ಮಾಡಿಕೊಟ್ವಿ. ಈಗ ದೂರದಿಂದ 6 ಕೋಟಿಯಲ್ಲಿ ಇದು 24 ಲಕ್ಷ ದುಡ್ಡಿಲ್ಲ ಅವರಿಗೆ. ಹಂಗ ಅದು ದೊಡ್ಡ ಸೈಟು. ನಮಗೆ ಸಣ್ಣದಾಗಲಿ ಶಾಸಕರೇನೋ ಇಟ್ಕೊಂಡು ನಾವು ಏನು ಬೇಕಾದ್ರೂ ಮಾಡ್ಕೋಬೋದು. ಇದು ನಮ್ಮನ್ನೇ ಒಗ್ಗಟ್ಟಿನ ಕೊರತೆ. ನಾವು ಸಂಘ ಮಾಡಿದ್ರೆ ಮುಗಿದ 4 ತಿಂಗಳು ಇದ್ರ ಕಡೆ ಗಮನ ಕೊಡಲ್ಲ. ಇಲ್ಲ ಏನಪ್ಪ ಅಂತ ತಲೆ ಹಾಕಲ್ಲ. ಇಲ್ಲ ಕೆಲಸನ ಆಡೋಣ, ಮೇಲೆ ದುಡಿಮೋಣ, ನಾವು ಅಲ್ಲಿ ಹೋಗಿದ್ವಿ ಇಲ್ಲಿ ಹೋಗಿದ್ವಿ, ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಆಯ್ತಪ್ಪ. ಅದರದ್ದು ನಾವೇನೋ ಹೊನ್ನಾಳಿ ಬಿಟ್ಟೇನಿಲ್ಲಲ್ಲ, ಹೊನ್ನಾಳಿ ಅಕ್ಕಪಕ್ಕದಾಗ ಇಲ್ಲೇ ಇರ್ತೀವಿ. ಒಂದು ಗಂಟೆ ವಾರದಾಗ ಶನಿವಾರನೋ ಭಾನುವಾರನೋ ಅಮಾಸಿನೋ ಉಳಿವಿ ಅಂಥ ಜಾಗ ಸೇರ್ಕೊಂಡ್ರೆ ನೀವು ಕಾರ್ಯಕಾರಿ ಸಮಿತಿಯವರು ಸೇರ್ಕೋಬೇಕು, ಬಿಟ್ಕೋಬೇಕು. ಏನು ಚರ್ಚೆ ಆಗೈತಿ, ಏನಿಲ್ಲ, ಏನು ಪ್ರಾಬ್ಲಮ್ ಆಗೈತಿ, ಏನು ನೀವೊಂದು ಒಗ್ಗಟ್ಟಿತ್ತಂದರೆ ಎಲ್ಲರೂ ನಿಮ್ಮ ಹತ್ರ ಬರ್ತಾರೆ. ಎಲ್ಲ ಅಂಗಡಿಯರಾಗಲಿ ಬೇರೆಯವರಾಗಲಿ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೋದು. ಬೇರೆ ಯಾವುದಾದ್ರು ಒಗ್ಗಟ್ಟಾಗಿರೋ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅವರೆಲ್ಲ ಒಂದು ಹತ್ರ ಪಕ್ಕದಲ್ಲ ನಾವು ಮೈಸೂರು ಹಾಕ್ತಿದ್ವಿ, ಅವ್ರಿಗೇನಪ್ಪ ಅಂದ್ರೆ ಮೈಸೂರು ಆಗಕ್ಕೆ ಹೇಳ, ಮೂಲೆಗೆ ಆಗಕ್ಕೆ ಹೇಳ, ಒಂಥರ ನೋಡೋ ರೀತಿಯೇ ಚೇಂಜ್ ಇದ್ದಿತ್ತು. ನಮ್ಮದೇ ಕಾರ್ಯಕ್ರಮ, ನಮ್ಮದೇ ಸಂಘಟನೆ ಅಂತಂದರೆ ನಿಮಗೊಂದು ಮಾನ್ಯತೆ ಇರುತ್ತೆ. ಹಂಗಾಗಿ ದಾವಣಗೆರೆಯಲ್ಲಿ 5ನೇ ಮಹಾಧಿವೇಶನ ಅದ್ದೂರಿ ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಭಾರಿ ಜೋರಾಗಿ ಆಗ್ತಾ ಇದೆ. ಸುಧಾ ವೀರೇಂದ್ರ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಕಲ್ಯಾಣ ಮಂಟಪ ಬುಕ್ ಮಾಡಿದ್ದೀವಿ. ಹೊರಗಡೆ ಆ ಕಡೆ 100 ರೂಪಾಯಿ 300 ಜರ್ಮನ್ ಹಾಕ್ತಿದ್ದೀವಿ. ಈ ಕಡೆ 60 ರೂಪಾಯಿ 200 ಸೈಡಿಗೆ ಜರ್ಮನ್ ಹಾಕ್ತಿದ್ದೀವಿ. ಬಂದಂಥ ಎಲ್ಲ ನಮ್ಮ ವೃತ್ತಿ ಬಾಂಧವರು ಯಾವುದಾದ್ರೂ ಕಾರ್ಯಕ್ರಮಗಳು ಏನೋ ಅನ್ನ ಸಾರು ಬರೋದಕ್ಕಿಂತ ನಮ್ಮ ಕಾರ್ಯಕ್ರಮದ ಬೇಕಾದ ಊಟ ಮಾಡಿ 5 ಐಟಮ್ಸ್ ಸ್ವೀಟು, ಅನ್ನ, ಸಾಂಬಾರು, ಪ್ರತಿಯೊಂದು ಒಳ್ಳೆ ಊಟ ಕೊಡೋಣ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಯಿಂದ ರಾಜ್ಯದಿಂದ ಜನ ಬರ್ತಾರೆ. ನಮ್ಮ ವೃತ್ತಿ ಬಾಂಧವರು ಬೇರೆಯವರಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಬರ್ತಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೊಳ್ಳೆ ಊಟ ಕೊಡೋದು. ನಮ್ಮವ್ರು ಉಂಡು ಬೇರೆ ರಾಜ್ಯಕ್ಕೆ ಹೋದರೆ ಇಂಥ ಊಟ ಕೊಟ್ಟಿದ್ದಪ್ಪ ದಾವಣಗೆರೆ ಇಂಥ ನೆನೆಸ್ಬೇಕು ಅಂತೇಳಿ ಅವ್ರ ಮನೋಭಾವನೆ ಕೊಡಬೇಕು. ವಿಶೇಷವಾಗಿ ಹೊರಗಡೆಯಿಂದ ಬೇರೆ ಬೇರೆ ರಾಜ್ಯದಿಂದ ಲೈಟ್ನವಾಗಿರ್ಬೋದು, ಶಾಮಿ ಪೆಂಡಲ್ನವಾಗಿರ್ಬೋದು, ಹೈದರಾಬಾದ್, ಗುಜರಾತ್, ಹರಿಯಾಣ, ಮಹಾರಾಷ್ಟ್ರ, ಡೆಲ್ಲಿ ಈಗಾಗಲೇ ಭಾಳ ಸ್ಟಾಲ್ ಬುಕ್ ಆಗಿವೆ. ಮುಂಬೈಯಿಂದ ಸೌಂಡು ಬುಕ್ ಆಗಿವೆ ಸ್ಟಾಲು. ಯಾಕಪ್ಪ ಅಂದರೆ ಮಧ್ಯ ಆಗುತ್ತೆ. ಬೇರೆ ಹೋಸಲ ರಾಯಚೂರು ಮಾಡಿದಾಗ ಸ್ವಲ್ಪ ದೂರ ಆಗತ್ತೆ ಅಂತೇಳಿ ಇಂಜೆಕ್ಟ್ ಹೊಡಿತಾರೆ. ಇದು ಸೆಂಟ್ರ್ ಪ್ಲೇಸ್ ಆಗತ್ತೆ. ದಾವಣಗೆರೆ ಸುತ್ತಳದಿಂದ ಎಲ್ಲರೂ ಜನ ಬರ್ತಾರೆ. ವಿಶೇಷವಾಗಿ ಭಾಳ ಸ್ಟಾಲ್ಗಳು ಬರ್ತದವು. ನಾವು ಅವರಿಗೆ ಅಪೇಕ್ಷೆ, ಅವ್ರಿಗೇನು ಅಪೇಕ್ಷೆ ಎಲ್ಲ ಸ್ವಲ್ಪ ಚೆನ್ನಾಗಿ
ಕೊಡಿ, ತೊಂದರೆ ಆಗಲ್ಲ ಅಂತೇಳಿ. ನಾವು 14, 15, 16 ಇಟ್ಟರಿಂದ 7ನೇ ತಾರೀಕು ಬಕ್ರಿ ಹಬ್ಬ ಇರೋದ್ರಿಂದ ಅಲ್ಲಿಂದ ಅವ್ರಿಗೆ 3 ದಿವಸ ಟೈಮ್ ಇದ್ರೆ ಯಾವುದೂ ನೋಡ್ತಾ ಇರಲ್ಲ. ಅನ್ನ ಸೀಸನ್ನಾಗ ಇಟ್ಟಿದ್ದೀವಿ ನಾವು. ಯಾಕಂದರೆ ಅಲ್ಲಿಂದ ಜುಲೈ, ಆಗಸ್ಟ್ ಯಾವುದೇ ಮುಹೂರ್ತಗಳಿಲ್ಲ. ಹಾಗಾಗಿ 14, 15, 16ರಿಂದ ನೀವೆಲ್ಲರೂ ಹೊನ್ನಾಳಿಯಿಂದ ಭಾಳ ದೂರಲ್ಲ, ಪಕ್ಕದಾಗಿರೋದ್ರಿಂದ ಅತಿ ಹೆಚ್ಚು ಜನಸಂಖ್ಯೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನಾವು ಎಲ್ಲರೂ ಇದ್ದು ನಾವು ಏನೋ ಒಂದು ಕಾರ್ಯಕ್ರಮ ಪ್ರಭುಗ ಸುರೇಶ್ ಇನ್ನೊಬ್ಬರಿಗೂ ನಿನ್ನೆಲ್ಲಿ ಈ ಜವಾಬ್ದಾರಿಯಪ್ಪ, ನಿಂದು ಈ ಜವಾಬ್ದಾರಿ ಮಾಡಲೇಬೇಕು ಅಂದಾಗ ನಮ್ಮನೆ ಕಾರ್ಯಕ್ರಮ ಮಾಡ್ತೀವಿ ಅಂದಮೇಲೆ ನಾವೆಲ್ಲರೂ ನಿಂತು ಮಾಡ್ಬೋದು. ಇದ್ರಾಗ ನಾನು ಒಬ್ಬನೇ ಅಧ್ಯಕ್ಷ ಅನ್ನೋಂಗಿಲ್ಲ, ನೀವೆಲ್ಲರೂ ಹೇಳಿದ್ಮೇಲೆ ನಾನು ಅಧ್ಯಕ್ಷ ಆಗಿದ್ದೀನಿ. ಆದರೆ ಅಧ್ಯಕ್ಷ ಅದನ್ನು ಆ ಚೇರ್ ಅಷ್ಟೇ ತೆಲ್ಲ ಉಳಿದತ್ತೆ, ಜವಾಬ್ದಾರಿ ಎಲ್ಲರೂ ತುಂಬಿಸ್ಕೊಂಡು ಹೋಗ್ಬೇಕು ನಾವು. ಆಗಿರೋದ್ರಿಂದ ನೀವೆಲ್ಲರೂ ಕೆಲಸನ ನಾವು ಕೊಟ್ಟಂಥ ಕೆಲಸನ ಚಾಚರಿತ ಮಾಡಿ ನಾವೆಲ್ಲರೂ ಅಣ್ತಂಬಳಾಗಿ ಭಾವೈಕ್ಯದಿಂದ ಎಲ್ಲರೂ ಕೆಲಸ ಮಾಡೋಣ. ವಿಶೇಷವಾಗಿ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಯಾಕಂದರೆ ನಮ್ಮ ಸ್ನೇಹಿತರೆಲ್ಲ ರಂಜಾನ್ ರೋಜೆ ಇರ್ತಾರೆ, ಆದರೂ ಕೆಲವರು ಕಾರ್ಯಕ್ರಮ ಬಂದಿದ್ದಾರೆ. ಖುಷಿ, ಯಾಕಪ್ಪ ಅಂದರೆ ಅವರು ಹಬ್ಬ ರಂಜಾನ್ ರೋಜೆ ಇರೋದ್ರಿಂದ ಕಾರ್ಯಕ್ರಮಗಳು ಸ್ವಲ್ಪ ಅವರಿಗೆ ರೆಸ್ಟ್ ಬೇಕಾಗಿರುತ್ತೆ, ಆದರೂ ಓಡಾಡಿ ಮಾಡ್ತಿದ್ದಾರೆ. ತಾವೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು. ಈಗೇನು ನೋಂದಣಿ ಅಂತ ಮಾಡ್ತಾ ಇದ್ರು ಅದನ್ನು ಮಾಡಿ ಒಂದು ಅಂಗಡಿಯಾಗ ಒಂದು ಫೋಟೋ ಇಡಬೇಕು. ನನ್ನ ಅಂಗಡಿಯಾಗ ಬಂದ ತಕ್ಷಣ ನೋಡ್ತಾರೆ, ಏನಪ್ಪ ನಿಮ್ಮದು ಸಂಘ ಇದ್ದ ಲಕ್ಷ್ಮಣ, ಹೌದಪ್ಪ ಅಂಗಡಿ ಹೆಸರು ಅಂತ ಎಲ್ಲ ನೋಡ್ತಾರೆ. ಒಂದು ಕೊಟ್ಟಿದ್ದು ಒಂದು ಫೋಟೋ ಅಡ್ಡಗಡ್ಡಾಗಿ ಮುಂದೆ ಇಟ್ಕೋಬೇಕು ನಾವು. ಅವರಿಗೆ ಬಂದಂಥ ಪಾರ್ಟಿಗಳಿಗೆ ಎನಿಸ್ಬೇಕು, ಇವರು ಸಂಘದ ರೂಪಾಯಿ ನಾವೇನು ಇವ್ರಿಗೆ ಯಾರು ಹೇಳೋದು ಕೇಳಲ್ಲ ಅಂತ ಮಾಡಿದ್ವಿ ಅಂತ ಮನೋಭಾವ ಇರ್ತದೆ ಅವರಿಗೆ. ನಾವೆಲ್ಲರೂ ಒಂದು ಒಗ್ಗಟ್ಟಿಂದ ಇದ್ದು ಈ ಕಾರ್ಯಕ್ರಮ ಅಧಿವೇಶನಗಳನ್ನ ಸಕ್ಸಸ್ ಮಾಡೋಣ. ಈಗಾಗಲೇ ಪಾಂಪ್ಲೆಟ್ಸ್ಗಳು, ಬಿಲ್ಬೋರ್ಡ್ಗಳು ಎಲ್ಲ ರೆಡಿಯಾಗಿದೆ, ಅದನ್ನು ನಿಮ್ಮ ಕಡೆ ಕೊಡ್ತೀವಿ. ತಂದಿರ ತರಿಸ ಸ್ಟಿಕ್ಕರ್ಗಳು ಇದ್ದಾವೆ, ಅವನ್ನು ದಯಮಾಡಿ ಸ್ವಲ್ಪ ಒಂದು ಅಂಗಡಿ ಅಂಟಿಸಿ ತಗೊಳ್ಳಿ. ಆ ಅಂಗಡಿ ಪ್ರತಿಯೊಂದು ಅಂಗಡಿಗೆ ಹೋಗಿ ಅಡ್ಡಾಡಿ ನೀವೆಲ್ಲರೂ ಜನ ಕರ್ಕೊಂಡ್ಬನ್ನಿ. ನೀವು ಬರುವಂಥವ್ರಿಗೆ ಅಲ್ಲಿ ಹುಡುಕೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀವಿ. ಚೌಟ್ರಿ ಇದೆ, ತೊಂದರೆ ಇಲ್ಲ. ಯಾಕಂದರೆ ದಾವಣಗೆರೆಗೆ ಬೇಕಾದಷ್ಟು ಚೌಟ್ರಿಗಳಿರೋದ್ರಿಂದ ಈಗಾಗಲೇ 10-15 ಚೌಟ್ರಿಗಳು ಬುಕ್ ಮಾಡಿದ್ದೀವಿ ನಾವು. ನಮ್ಮ ಹೊನ್ನಾಳಿ ತಾಲೂಕು ಹತ್ತಿರ ಇರೋದು ಉಳ್ಕೋದಕ್ಕೆ ಅವಕಾಶ ಐತಿ. ಉಳ್ಕೋದಕ್ಕಾಗಿರೋಣ ಬೆಳಗ್ಗೆ ಬೆಳಗ್ಗೆ ಬರ್ತೀವಿ ಅನ್ನೋದು ಯಾವುದೂ ತೊಂದರೆ ಏನಿಲ್ಲ. ಈಗಾಗಲೇ ಒಂದು 5-6 ಲಾಡ್ಜ್ಗಳು ಸಮೇತ ಬುಕ್ ಮಾಡಿದ್ದೀವಿ ಹೊರ ರಾಜ್ಯದಿಂದ ಬರ್ತಂಥವ್ರಿಗೆ. ಭಾರಿ ಅದ್ದೂರಿಯಾಗಿ ಈ ಸರಿ ಅಧಿವೇಶನವನ್ನು ನಡೆಸ್ಬೇಕಂತ ನಿರ್ಧಾರ ಮಾಡಿದ್ವಿ. ಅದು ನಡೆಸೋಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಎಲ್ಲರೂ ಇದ್ದರೆ ನಾವು ಮಾಡೋ ಕೆಲಸ ಚೆನ್ನಾಗತ್ತೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸ್ಬೇಕು. ಈಗೇನೋ ಮೆರವಣಿಗೆ ಇದೆ ಅಂತ ಇದೆಯಾ, ಸಂಗೊಳ್ಳಿ ರಾಯಣ್ಣನ ಮೆರವಣಿಗೆ ಇದೆ ಅಂತೆ. ದಯಮಾಡಿ ಹೋಗ್ಬೇಕಲ್ಲ ಎಲ್ಲರೂ ಒಗ್ಗಟ್ಟಿಂದ ಜೊತೆಗೆ ಹೋಗಿ ಜೊತೆಗೆ ಬರಾಗಿರ್ಬೇಕು. ಆ ಕಡೆ ಸೈಡಿಗೆ ಹೋದ್ವಿ, ಅಲ್ಲಿ ಹೋಗಿ ನಿಂತು ಇಲ್ಲೋಗಿ ನಿಂತು ಅಂದರೆ ಒಗ್ಗಟ್ಟು ಅನ್ಸಲ್ಲ. ಯಾಕಂದ್ರೆ ನಾನು ಈ ಕಾರ್ಯಕ್ರಮ ಭಾಳ ನೋಡಿ ನನಗೆ ಬೇಜಾರಾಗತ್ತೆ. ಅಣ್ಣ ಬಂದಣ್ಣ ನೀವು ನೋಡೋಣ, ಅಣ್ಣ ನೀವು ನೋಡೋಣ, ಸೈಡ್ ಹಚ್ಚೋದು ಏನಾಗಲ್ಲ. ಎಲ್ಲರೂ ಪರಿಚಯ ಮಾಡ್ಕೋಬೇಕು. ಯಾಕೆ ಅಣ್ಣ ಯಾರು ನನಗೆ ಬೇಕಾಗಿತ್ತು ಈಗಿಲ್ಲ ಅಂತೇಳಿ ದಾವಣಗೆರೆ ಬಂದು ಜಿಲ್ಲಾಧ್ಯಕ್ಷರಿಗೆ ಹಿಂಗೆ ಆಗ್ಯಾದ ಅಂತಂದರೆ ಅವ್ರು ಒಂದು 5-6 ಗಂಟೆ ಅಡ್ರೆಸ್ ಕೊಡ್ತಾರೆ, ಅಣ್ಣ ಅಲ್ಲಿ ಹೋಗೋಣ ಅಂತೇಳಿ. ಇಲ್ಲಿಂದ ಶಿವಮೊಗ್ಗ ಹೋಗಿ ಬೆಂಗಳೂರಿಗೆ ಹೋಗ್ರಿ, ಅಣ್ಣ ಹಿಂಗೆ ಆಗ್ಯಾದ ಅಂತ ಹೇಳ್ಬೇಕಾದ್ರೆ ನಾನು ರಾಜ್ಯಾಧ್ಯಕ್ಷ ಫೋನ್ ನೋಡಿರಿ, ಅಣ್ಣ ಹಿಂಗೇನೋ ಮಾಡಬೇಕು ಅಂತೇಳಿ. ನಾವು ಅದು ಗೊತ್ತಿರಬೇಕಾದ್ರೆ ನಾನು ಹೇಳ್ತೀನಿ, ನಮ್ಮ ಬಂದಾರಪ್ಪ ದಾವಣಗೆರೆಯವರು ಅವ್ರಿಗೇನು ನೋಡಿ ಅದನ್ನೇನು ವ್ಯವಸ್ಥೆ ಮಾಡ್ಕೊಡಪ್ಪ ಅಂತೇಳಿ. ಹೀಗಾಗಿ ಎಲ್ಲರನ್ನ ಸ್ನೇಹ ಬೆಳೆಸ್ಕೊಳ್ರಿ, ಎಲ್ಲರೂ ಅಟ್ಟಪ್ಪಾಗಿರೋಣ, ಎಲ್ಲರೂ ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡೋಣ. ಸಂಘಟನೆಯನ್ನ ಅಣ್ಣರು ಹೇಳಿದಾಗ 3 ವರ್ಷ ಪ್ರಯತ್ನ ಪಟ್ಟು ಇದು 3ನೇಗೆ ಎಂಡಾಗಬಾರ್ದು. ಕಂಟಿನ್ಯೂ ಅಧ್ಯಕ್ಷರು ಚೇಂಜ್ ಹಾಕಿ ಅದು ಮಾಡೋದಕ್ಕೆ ಅವಕಾಶ ಕೊಟ್ರಂತ, ಪ್ರಧಾನ ಕಾರ್ಯಕ್ಕೆ ಅವಕಾಶ ಕೊಟ್ರಂತ ಎಲ್ಲರೂ ಈ ಸಂಘದಾಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋದೇ ಎಲ್ಲರೂ ಇದ್ದು ಈ ಕೆಲಸವನ್ನು ಸಂಘಟನೆ ಮಾಡೋಣ ಅಂತೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.